ದೇವರಾಜೇಗೌಡರಿಗೆ ಯಾರು ಕೆಡ್ಡ ತೋಡ್ತಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಟ್ಕೊಳ್ತಾ ಇದೆ. ದೊಡ್ಡವರ ನೆಟ್ವರ್ಕ್ ರಾಜ್ಯದಲ್ಲಿ ನಂಬಿಕೆ ಇಲ್ಲ, ಹಾಗಾದ್ರೆ ಕೆಡ್ಡ ಯಾರಿಂದ? ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಕೆಡ್ಡ ತೋಡ್ತಾ ಇರೋದು ಯಾರು? ರಾಜ್ಯ ಬಿಜೆಪಿ ನಾಯಕರು ಕೈ ಕೊಡ್ತಾರೆ ಅಂದಿದ್ ಯಾಕೆ ದೇವರಾಜೇಗೌಡರು? SIT ಮೇಲೂ ನಂಬಿಕೆ ಇಲ್ಲ, ರಾಜ್ಯದ ನಾಯಕರ ಮೇಲೂ ಇಲ್ವಾ? ರಾಜ್ಯದ ಬಿಜೆಪಿ ನಾಯಕರು, ಬಿಜೆಪಿ ಮುಖಂಡರು ಇವರು ಬಿಜೆಪಿ ನಾಯಕರ ಮೇಲೆ ಇಲ್ವಾ? ದೇವರಾಜೇಗೌಡರಿಗೆ ಭುಜ ತಟ್ಟಿ ದೊಡ್ಡವರೇ ಭರವಸೆ ಕೊಟ್ಟರಂತೆ. ಹೌದಾ? ನಮ್ಮ ಪರಿವಾರ ನಿಮ್ ಜೊತೆ ಇರುತ್ತೆ ಅಂತಂದ್ರಂತೆ. ತಾನಲ್ಲ, ಪರಿವಾರ ನಿಮ್ ಜೊತೆ ಇರುತ್ತೆ ಅಂತಂದ್ರಂತೆ. ಅದು ಸತ್ಯನಾ? ದೊಡ್ಡವರ ನೆಟ್ವರ್ಕು, ರಾಜ್ಯದಲ್ಲಿ ನಂಬಿಕೆ ಇಲ್ಲ, ಹಾಗಾದ್ರೆ ಕೆಡ್ಡ ಯಾರು ತೋಡ್ತಿರೋದು? ಬಿಜೆಪಿಯ ಮುಖಂಡರು ದೇವರಾಜೇಗೌಡರಿಗೆ ಯಾರು ಕೆಡ್ಡ ತೋಡ್ತಿರೋದು? ಅಂಡ್ ಬಿಜೆಪಿಯ ಮುಖಂಡ ದೇವರಾಜೇಗೌಡರಿಗೆ ರಾಜ್ಯ ಬಿಜೆಪಿ ನಾಯಕರು ಕೈ ಕೊಡ್ತಾರೆ ಅಂತ ಅನ್ಸಿದ್ ಯಾಕೆ? ದೇವರಾಜೇಗೌಡರು ಯಾಕೆ ಹಂಗಂದ್ರು? SIT ಮೇಲೂ ನಂಬಿಕೆ ಇಲ್ಲ, ರಾಜ್ಯದ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು, ಬಿಜೆಪಿಯ ಘಟಾನುಘಟಿ ನಾಯಕರು, ಅವ್ರ ಮೇಲೆ ನಂಬಿಕೆ ಇಲ್ಲ. ದೊಡ್ಡವರೇನೋ ಭುಜ ತಟ್ಟದ್ರಂತೆ, ಭರವಸೆ ಕೊಟ್ರಂತೆ, ಅದು ನಿಜಾನೋ ಸುಳ್ಳ ಗೊತ್ತಿಲ್ಲ. ನಮ್ಮ ಪರಿವಾರ ನಿಮ್ ಜೊತೆ ಇರುತ್ತೆ ಅಂತಂದ್ರಂತೆ. ಅದೆಲ್ಲಕ್ಕಿಂತ ಪ್ರಮುಖವಾಗಿ ಒಂದು ಭಯಂಕರ ವಿಚಾರ ಗೊತ್ತಂತೆ ದೇವರಾಜೇಗೌಡರಿಗೆ. ಏನದು? ಆ ವಿಚಾರ ಬಯಲಾದ್ರೆ ಯಾರನ್ನ ಎತ್ತಾಕೊಂಡು ಹೋಗ್ತಾರೆ? ಯಾರನ್ನ ಎತ್ತಾಕೊಂಡು ಹೋಗ್ತಾರೆ? ಸೆಂಟ್ರಲ್ ಟೀಮ್ ಆ ವಿಚಾರವನ್ನೇ ಮುಂದಿಟ್ಕೊಂಡು ರಣವ್ಯೂಹವನ್ನ ಹೆಣೆದಿದ್ಯಾ? ಹಾಗಾದ್ರೆ ಪ್ರಕರಣದಲ್ಲಿ ತಗಲಾಕೊಳ್ಳುವ ರಾಷ್ಟ್ರೀಯ ನಾಯಕ, ರಾಜ್ಯದ ನಾಯಕರು ಬಿಡಿ, 100% ರಾಷ್ಟ್ರೀಯ ನಾಯಕರೊಬ್ಬರು ಅರೆಸ್ಟ್ ಆಗ್ತಾರೆ ಅಂತ ಯಾಕೆ ದೇವರಾಜೇಗೌಡರು ಹೇಳಿದ್ರು? ಯಾವುದದು ಭಯಂಕರ ವಿಚಾರ? ಯಾವುದದು? ಯಾರದು ಆ ರಾಷ್ಟ್ರೀಯ ನಾಯಕ? ಇವರು DK ಶಿವಕುಮಾರು, ಇಲ್ಲಿ ರಾಜ್ಯದ ನಾಯಕರುಗಳು ಅವ್ರ ಬಗ್ಗೆನೇ ಮಾತನಾಡ್ತಾ ಇದ್ದವರು ಏಕಾಏಕಿ ರಾಷ್ಟ್ರೀಯ ನಾಯಕರೊಬ್ಬರನ್ನ ಹೇಳಿದ್ರು. ಸೆಂಟ್ರಲ್ ಟೀಮನ್ನು ಮುಂದಿಟ್ಕೊಂಡು ಒಂದು ರಣವ್ಯೂಹ ಆಗಿದೆ, ಈ ವಿಚಾರದಲ್ಲಿ 100% ರಾಷ್ಟ್ರೀಯ ನಾಯಕರೊಬ್ಬರು ತಗಲಾಕೊಳ್ತಾರೆ ಅಂತಂದ್ರು. ಯಾರ ರಾಷ್ಟ್ರೀಯ ನಾಯಕರು? ಯಾರು ಗೊತ್ತಾ? ಹೇಳ್ತೀವಿ ಸ್ವಲ್ಪ ಹೊತ್ತಿನಲ್ಲೇ. 100% ತಗಲಾಕೊಳ್ತಾರಂತೆ ರಾಷ್ಟ್ರೀಯ ನಾಯಕರು. ಮತ್ತು ದೇವರಾಜೇಗೌಡರ ಭುಜ ತಟ್ಟಿ ಬೆಂಬಲಿಸಿದ್ರ ದೊಡ್ಡವರು ಮಾತ್ರ ಅಲ್ಲ, ಇಡೀ ಪರಿವಾರ, ನಾನು ಮಾತ್ರ ಅಲ್ಲ, ಇಡೀ ಪರಿವಾರ ನಿಮ್ ಜೊತೆಗಿರುತ್ತೆ ಅಂತಂದ್ರಂತೆ. ಹೌದಾ? ದೇವರಾಜೇಗೌಡರಿಗೆ ಲೋಕಲ್ ಅಲ್ಲ, ನ್ಯಾಷನಲ್ ಬೆಂಬಲ ಸಿಕ್ಕಿದೆ, ಲೋಕಲ್ ಅಲ್ಲಿ ಬೆಂಬಲ ಇಲ್ಲ. ಯಾವ ಗಳಿಗೆ ಬೇಕಾದ್ರೂ ರಾಜ್ಯ ನಾಯಕರು ಕೈ ಕೊಟ್ಬಿಡ್ತಾರ್ರಿ, ನನಗೆ ನ್ಯಾಷನಲ್ ಬೆಂಬಲ ಇದೆ. ದೊಡ್ಡವರ ಬೆಂಬಲದ ಬಗ್ಗೆ ದೇವರಾಜೇಗೌಡರು ಬಿಲ್ಡಪ್ ಕೊಟ್ರಲ್ಲ, ಅದು ಬಿಲ್ಡಪ್ಪ ಅಥವಾ ಆಕ್ಚುಲಿ ನಡೆದಿರೋ ನಿಜಾನ? ದೇವರಾಜೇಗೌಡರ ಭುಜ ತಟ್ಟಿ ನಾವಿದೀವಿ ನಿಮ್ ಜೊತೆ, ನಮ್ಮ ಪರಿವಾರ ನಿಮ್ ಜೊತೆ ಇರುತ್ತೆ, ಪೂರಾ ಪರಿವಾರ ರೆಹೆಂಗೆ ಅಂದಿದ್ದು ಯಾರು? ಹಾಗಾದ್ರೆ ದೇವರಾಜೇಗೌಡರಿಗೆ ಲೋಕಲ್ ಅಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ, ಆದ್ರೆ ನ್ಯಾಷನಲ್ ಲೆವೆಲ್ ಇಂದ ಬೆಂಬಲ ಸಿಕ್ಕಿದೆ. ಯಾವ ಗಳಿಗೆಲ್ಲಾದ್ರೂ ರಾಜ್ಯ ನಾಯಕರು ಕೈ ಕೊಡ್ತಾರೆ ಅಂತ ಹೇಳಿದ್ ಯಾಕೆ? ಯಾವ ವಿಚಾರದಲ್ಲಿ ರಾಜ್ಯ ನಾಯಕರು ಕೈ ಕೊಡ್ತಾರೆ? ಎಲ್ಲ ಅಂಶಗಳನ್ನ ಒಳಗೊಂಡಿರುವ ಮತ್ತೊಂದು ಆಡಿಯೋವನ್ನ ನಿಮ್ಮ ಕಣ್ಣು ಬಿಟ್ಟು ಕಿವಿ ಅರಳಿಸ್ಕೊಂಡು ಗಮನವಿಟ್ಟು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಈಗ ನಿಮಗೆ ಅಮಿತ್ ಶಾ ಸಿಕ್ಕಿದ್ದಾರೆ, ಎಲ್ಲ ಹೇಳಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರಿ, ನಾಳೆ CBI ಹೋಗುತ್ತೆ ಅಂತ ಹೇಳ್ಕೊಳ್ಳ. ನಿಮ್ಮೊಟ್ಟಿಗೆ ನಿಂತ್ಕೊತ ಗೊತ್ತಿಲ್ಲ, ಆದ್ರೆ ನನಗೊಂದು ಧೈರ್ಯ ಇದೆ, ನನ್ನ ರೀತಿ ನ್ಯಾಯ ಇರ್ತದೆ. ಯಾರು ಬರ್ಲಿ ಬರೋದವಲ್ಲಿ ಅಲ್ಲ, ಪಾರ್ಟಿ ನಿಮ್ಮೊಟ್ಟಿಗೆ ನಿಂತ್ಕೊಳತ್ತ ಕೇಳೋದಲ್ಲ, ನಾನು ಪರ್ಸನಲ್ ಆಗಿ ಬ್ರದರ್ ಕೇಳೋದು. ನಾನು ನಂಬಲ್ಲ, ಪಾರ್ಟಿ ನಂಬಲ್ಲ, ನಾನು ನಮ್ ಕರ್ನಾಟಕದ ಲೀಡರ್ಗಳು, ಪಾರ್ಟಿ ಲೀಡರ್ಗಳು ಯಾರು ಯಾವ್ದೇ ಕಾರಣಕ್ಕೆ ನಂಬಲ್ಲ. ನನಗೆ ಯಾವ ಗಳಿಗೆ ಕೈ ಕೊಡ್ತಾರ ಅವರು. ನಾನು ನಮ್ ಕರ್ನಾಟಕದ ಲೀಡರ್ಗಳು, ಪಾರ್ಟಿ ಲೀಡರ್ಗಳು ಯಾರು ಯಾವ್ದೇ ಕಾರಣಕ್ಕೆ ನಂಬಲ್ಲ. ನನಗೆ ಯಾವ ಗಳಿಗೆ ಕೈ ಕೊಡ್ತಾರ ಅವರು. ಅಲ್ಲ, ಅಮಿತ್ ಶಾ ಸರ್ ಅಟ್ ಲೀಸ್ಟ್ ಆ ಭರವಸೆ ಕೊಟ್ಟಿದಾರ ಅಂತ ಕೇಳ್ತಾ ಇರೋದು. ಯಾಕಂದ್ರೆ ನಾಳೆ ಸರ್ ಪಾಲಿಟಿಕ್ಸ್ ಮಾತಾಡಿಲ್ಲ ಅಂತೀನಿ ನಾನು ಅವ್ರ. ಅಲ್ಲಲ್ಲ, ಪಾಲಿಟಿಕ್ಸ್ ಬಿಟ್ಬಿಡಿ, ಅಟ್ ಲೀಸ್ಟ್ ಹಮ್ ತುಮಾರ ಸಾಥ್ ಹೈ ಯಾರ್, ಡೋಂಟ್ ವರಿ ಅಷ್ಟಾದ್ರೂ ಹೇಳ್ಬೇಕಲ್ಲ. ಅದ್ ಹೇಳ ಭುಜ ತೋಟಿ ಹೇಳ್ಬಿಟ್ಟಾಗ್ಯವ್ರೆ. अब चिंता मत करो, आपका साथ हमारा परिवार रहेगा अंदौरे. अब चिंता मत करो, आपका साथ हमारा परिवार रहेगा अंदौरे. ಓಕೆ ಹೇಳಿಲ್ಲ, ನಾನಿರ್ತೀನಿ ಅಂತ ಹೇಳಿಲ್ಲ, ನಮ್ಮ ಪರಿವಾರ ಪೂರ್ತಿ ಇರ್ತದೆ ಅಂತ ಹೇಳಿದ್ರೆ. ನಾನಿರ್ತೀನಿ ಅಂತ ಹೇಳಿಲ್ಲ, ನಮ್ಮ ಪರಿವಾರ ಪೂರ್ತಿ ಇರ್ತದೆ ಅಂತ ಹೇಳಿದ್ರೆ. ಅಷ್ಟು ಅದಕ್ಕಿಂತ ಗ್ರೇಟ್ ಏನ್ ಬೇಕು? ಈಗ ಈಗೆಲ್ಲ ಅವ್ರದ್ದೇ ಪ್ಲಾನ್ ಆಗಾದ್ರೆ, ನೀವು ಈಗ ಹಾಗಾದ್ರೆ ಸೇಫ್ ಹ್ಯಾಂಡ್ ಅಲ್ಲಿ ಇದ್ದೀರಿ. ಇವತ್ತು ಇಷ್ಟೊತ್ತಿಗೆ ನಮ್ಗೆ ಅವರು ರೆಡಿ ಮಾಡಿ ಕೆಟ್ಟ ತೋಳ ರೆಡಿ ಮಾಡಿರೋರು. ಅದಕ್ಕೆ ನಿನ್ನೆ ಏನ್ ಮಾಡಿದ್ರೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ಯಾರ ಅಂತ ಏನೋ ಹೇಳಿ, ಪೆನ್ ಡ್ರೈವ್ ಇಟ್ಕೊಳ್ಳೋದು ಅಪರಾಧ ಅಂತಂತೇನೆ ನಿನ್ನೆ SIT ಒಂದು ಪ್ರೆಸ್ ರಿಲೀಸ್ ಮಾಡ್ಯಾರಂತೆ. ಹೌದೌದೌದು. ಹಾಗಾದ್ಮೇಲೆ ಇಡೀ ದೇಶಾದ್ಯಂತ ಒಂದ್ ಲಕ್ಷ ಪೆನ್ ಡ್ರೈವ್ ಅವೆಲ್ಲ ಎಲ್ಲಾನು ಒಂದ್ ಕಡೆ ಅರೆಸ್ಟ್ ಮಾಡ್ಕೊ ಬರ್ಲಿ ಅವರು, ಅಪರಾಧ ಅಂತ ಹೇಳಿ. ಅಲ್ಲಲ್ಲ, ಅದು ಅಂದ್ರೆ ಯಾರು ಫಾರ್ವರ್ಡ್ ಮಾಡೋದು ಬೇಡ ಅಂತ ಆ ಒಂದು ಇದ್ರಲ್ಲಿ ಇರುತ್ತೆ. ಫಾರ್ವರ್ಡ್ ಮಾಡೋದು ಬೇಡ ಅಂತ ಯಾರು ಇನ್ನು ಫಾರ್ವರ್ಡ್ ಮಾಡ್ತಾ ಇರೋದು, ಇಟ್ಕೊಳ್ಳೋದು. ಎಷ್ಟೋ ಜನ ಅದನ್ನು ತೋಡಿದ ಮೇಲೆ ಮೊಬೈಲಿಂದ ಡಿಲೀಟ್ ಮಾಡಿದ್ದಾರೆ.
ಹೌದು ಅದು ಒಳ್ಳೆ ಕೆಲಸ. ಅದು ನಾನು ಒಳ್ಳೆ ಕೆಲಸನೇ ಅದು ಸರ್. ಒಂದು ಭಯಂಕರವಾದ ವಿಷಯ ಇದೆ ಇದು. ಸ್ವಲ್ಪ ಕಲೀಲಿ ಬಿಡ್ತೀನಿ, ನಾನು ಹೇಳಿದ್ರೆ ಅದು ಓಪನ್ ಮಾಡ್ತೀನಿ. ಅದು ಏನ್ ಹಾಕ್ತಾರೆ ಅಂತ ಹೇಳಿ, ಏನ್ ಹೇಳವ್ರೆ ಅಂತ ಹೇಳಿ. ಏನ್ ಹೇಳವ್ರೆ? ಏನ್ ಡೈರೆಕ್ಟ್ ಸೆಂಟ್ರಲ್ ಇಂದ ಬಂದು ತಗೊಂಡ್ಬಿಡ್ತಾರೆ ಎಲ್ಲಾರು ಇವ್ರು ಮಾತಾಡಿರೋ ಮಾತು. ಅಲ್ಲ ಏನ್ ಹೇಳಿದಾರೆ? ನನ್ಗೆ ಹೇಳಿ, ನಾನು ಹೇಳಿಕ್ ಹೋಗ್ತೀನಿ. ಇಲ್ಲ ಈಗ ಹೇಳಲ್ಲ, ನಾನು ಈಗ ಹೇಳಲ್ಲ. ಸದ್ಯದಲ್ಲಿ ಮತ್ತೆ ನನಗೆ ಬೋಟ್ಲಿ ಇವತ್ತು ಮಧ್ಯಾಹ್ನ ತಪ್ಪಿ ಸಂಜೆ ಒಳಗಡೆ ದೊಡ್ಡ ಪ್ರೋಗ್ರಾಮ್ ನೋಡ್ಕೊಂಡು ಕರ್ಸ್ಕೊತಾರೆ. ಡೆಲ್ಲಿಗೆ ಹೋಗ್ತೀನಿ ನಾನು. ಅಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ರಾ? ಎಲ್ಲ ಅವ್ರ ಕಂಟ್ರೋಲ್ ಇದೆಯಾ ಎಲ್ಲ. ಅದು ಈ ಕೇಸ ರಾಹುಲ್ ಗಾಂಧಿ ಆರೋಪಿ ಆಯ್ತಾರೆ ಸರ್. ಹೌದಾ? 100% ರಾಹುಲ್ ಗಾಂಧಿ ಆರೋಪಿ ಆಯ್ತಾರೆ. ರಾಹುಲ್ ಗಾಂಧಿನೇ ಮಾತಾಡಿದ್ರೆ ಅಂತ ನಮಗೆ ಹೇಳ್ತಾರೆ. ಮಾತಾಡಿಸ್ತೀನಿ ಅಂತ ಹೇಳ್ತಾರೆ. ಏನ್ ಮಾತಾಡಿದ್ನಿ ಅಂತ ರಾಹುಲ್ ಗಾಂಧಿ ಅದೇನು ಮಾತಾಡೋದು ಹೇಳ್ತಾರೆ ಅಲ್ಲಿ. ಅದು ಬರ್ಲಿ, ಇದೆಲ್ಲ ಸಂದರ್ಭ ಬಂದಾಗ. ರಾಹುಲ್ ಗಾಂಧಿ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಸುಮಾರಣ್ಣ ಅವರು ಕೂಡ ಒಂದು ಪ್ರೆಸ್ ಮೀಟಲ್ಲೂ ರಾಹುಲ್ ಗಾಂಧಿ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ. 400 ಅಂತ ಹೇಳಿದ್ದಾರೆ, ನಂಬರ್ಸ್ ಹೇಳಿದ್ದಾರೆ, ಅದು ಇದು ಅಂತ ರಾಹುಲ್ ಗಾಂಧಿ ಅವರ ಹೆಸರು ಆರೋಪಿ ಆಗುತ್ತೆ. ಭುಜ ತಟ್ಟಿ ಅಮಿತ್ ಶಾ ಅವರು ಹಮಾರ ಪೂರ ಪರಿವಾರ ಆಪ್ಕೆ ಸಾಥ್ रहेंगे ಅಂತ ಹೇಳಿದ್ರು. ರಾಜ್ಯ ಬಿಜೆಪಿ ನಾಯಕರು ಕೈ ಕೊಟ್ಟು ಹೋಗ್ತಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಇವ್ರು ಕೈ ಕೊಡ್ಬೋದು, ಇವ್ರು ನಾನು ನಂಬಲ್ಲ. ಇವ್ರು ಮತ್ತೆ ರಾಜ್ಯದ ಬಿಜೆಪಿ ಮುಖಂಡರು. ಇದೇನು ಸರ್ ಇದಿಷ್ಟು ಆಡಿಯೋಗಳ ಮರ್ಮ? ಇದನ್ನು ನೋಡಿದರೆ ನಿಮಗೆ ಅಳಬೇಕಾ, ನಗಬೇಕಾ, ಆಶ್ಚರ್ಯ ಪಡಬೇಕಾ, ಮೂರು ಗೊತ್ತಾಗಲ್ಲ. ಯು ಆರ್ ಕನ್ಫ್ಯೂಸ್ಡ್. ಎಸ್. ನಂಬರ್ 1, ಲಿಂಕ್ ಬಿಟ್ವೀನ್ ಸುಮಾರಣ್ಣ ಟು ದೇವರಾಜೇಗೌಡ ಇದೇನಾ ಇಲ್ಲ ಅಂತ ನಾವು ಈ ಆಡಿಯೋದ ಈ ಇವಿಡೆನ್ಸಸ್ಗಳನ್ನು ನೋಡಿದರೆ ನೀವು ದರ್ ಇಸ್ ಎ ಕ್ಲಿಯರ್ ಕಟ್ ಲಿಂಕ್ ಬಿಟ್ವೀನ್ ದೇವರಾಜೇಗೌಡ ಆ್ಯಂಡ್ ಕುಮಾರಣ್ಣ. ಎಸ್. ಏನಕ್ಕೆ ಹೇಳ್ತೀನಿ ಅಂದರೆ, ನಂಬರ್ 1 ನೀವೇ ಅದನ್ನು ಉಚ್ಚರಿಸಿದ್ರಿ. ಏನು ದೇವರಾಜೇಗೌಡ ಹೇಳ್ತಾನೆ ಅದನ್ನೇ ಕುಮಾರಸ್ವಾಮಿಯವರು ಪ್ರೆಸ್ ಕಾನ್ಫರೆನ್ಸ್, ಬ್ರದರ್ ಅದು ಎಲ್ಲಿದೆ ಪೇಪರ್ ಕಟ್ಟಿಂಗ್ ಕೊಡು ಬ್ರದರ್ ಅಂತ ಹೇಳ್ತಾರೆ. ಅದು ರಾಹುಲ್ ಗಾಂಧಿ ಅವರು ಎಷ್ಟು ಹೇಳಿರೋದು ಬ್ರದರ್? 400. ಅವರನ್ನು ಇಷ್ಟರೊಳಗೆ ನೋಟಿಸ್ ಕೊಡ್ಬೋದಿತ್ತಲ್ಲ ಬ್ರದರ್ ಅಂತ ಹೇಳ್ತಾರೆ. ಕರೆಕ್ಟ್? ಅವರ ಟ್ರೈನಿಂಗ್ ಅಲ್ವಾ ಇದು? ದೇವರಾಜೇಗೌಡ ಅವನ ಟ್ರೈನಿಂಗ್ ಅಲ್ವಾ? ಸೇಮ್ ದೇವರಾಜೇಗೌಡ ಇಲ್ಲಿ ಹೇಳ್ತಾನೆ, ನಾನು ಟ್ರೈನಿಂಗ್ ಮಾಡಿದ್ದಲ್ಲ, ನಾನು ಈ ಪಾಪಿ ಮುಖವನ್ನು ನೋಡಿಲ್ಲ, ಇನ್ನು ನನಗೆ ಸಿಕ್ಕಿದ್ದ ಇವನು 2019 ಒಮ್ಮೆ, ಅದರ ನಂತರ ಇನ್ನೂ ನೋಡಿಲ್ಲ ಈ ಪಾಪಿ ಮುಖ, ನಾನು ನೋಡಿಲ್ಲ. 2.5 ತಿಂಗಳ ಹಿಂದೆ ಈ ಪಾಪಿ ನನಗೆ ಫೋನ್ ಮಾಡಿದ್ದ, ಅಣ್ಣ ಏನೋ ಒಂದು ದೊಡ್ಡದಿದೆ ಬರ್ತೀನಿ ಅಂತ. ನಾನು ಉಗ್ದು ಬಿಟ್ಟಿಟ್ಟಿದ್ದೆ ಫೋನು. ಬೇಕಾದರೆ CDR ತೆಗೆದ್ರೆ, ನಂದು CDR ತೆಗೆದ್ರೆ ಗೊತ್ತಾಗುತ್ತೆ. ಇವನೇ ನನ್ನ ಇನ್ನೂ ಅವನ ನಂಬರ್ ನಾನು ಸೇವ್ ಮಾಡ್ಕೊಂಡಿಲ್ಲ. ಓಕೆ, ಇವನ್ದು ನಾನು ಹೇಳ್ತೀನಿ ನಿಮಗೆ, ಆಯಿತಾ? ಈಗ ಇನ್ನೊಂದು ಗೊತ್ತಾ ನಿಮಗೆ ಇದರಲ್ಲಿ? ಅವನು ಹೇಳ್ತಾನೆ ರಾಹುಲ್ ಗಾಂಧಿಯನ್ನು ಅರೆಸ್ಟ್ ಮಾಡ್ತಾರೆ. ಏನಕ್ಕೆ ಕೇಳ್ತೀನಿ, ದೊಡ್ಡದು ಒಂದು ಇದೆ ಮಾತಾಡಿರೋದು, ಅದು ಏನಾದರೂ ಅವ್ರ ಕೈಯಲ್ಲಿ, ಎಲ್ಲ ಅವ್ರ ಕೈಯಲ್ಲಿದೆ, ಅದಕ್ಕೆ ರಾಹುಲ್ ಗಾಂಧಿಯನ್ನು ಎತ್ಕೊಂಡು ಹೋಗ್ತಾರೆ, ಇದರಲ್ಲಿ ಆರೋಪಿ ಆಗ್ತಾರೆ ಅಂತ ಹೇಳ್ತಾರೆ. ನೀವು ಸುಮಾರಣ್ಣನ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೀರಾ? ಫೋನ್ ಟ್ಯಾಪು ಅಂತ ಹೇಳ್ತಾರೆ ಫಸ್ಟು. ಅದ್ರ ಮೇಲೆ ಅದೇನು ಎಲ್ಲ ಫೋನ್ ಟ್ಯಾಪ್ ಮಾತಾಡಿರೋದು ಎಲ್ಲ ಬಿಡಬೇಕು. ಇನ್ನು ಮತ್ತೆ ಅದೇನು ಬ್ರದರ್ ಟ್ಯಾಪ್ ಅಲ್ಲ ರೆಕಾರ್ಡಿಂಗ್ಸು ಅಂತ ಹೇಳ್ತಾರೆ. ನಾನು ಹೇಳಿದ್ದಲ್ಲ, ಸುಮಾರಣ್ಣ ಮತ್ತು ದೇವರಾಜೇಗೌಡರ 2 ಸ್ಟೇಟ್ಮೆಂಟ್ಗಳನ್ನು ನಾನು ಜನರ ಮುಂದೆ ತೋರಿಸ್ತಾ ಇರೋದು. ಕುಮಾರಣ್ಣ ಹೇಳ್ತಾರೆ ಫೋನ್ ಟ್ಯಾಪಿಂಗ್ ಅಂತ ಬರುತ್ತೆ. ಟ್ಯಾಪಿಂಗಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೆಲವು ಸಲ ಬಂದು ಹೋಗಿದೆ. ಎಲ್ಲಿವರೆಗೆ ಅಂದರೆ, ಒಂದು ಕಡೆ ಹೇಳ್ತಾರೆ ಸ್ವಾಮೀಜಿ ಅವರ ಫೋನನ್ನು ಇವರು ಟ್ಯಾಪ್ ಮಾಡಿಸಿದ್ದಾರೆ ಅಂತ ಒಂದು ಆರೋಪಣೆ ಇವ್ರ ಮೇಲೆ ಬರುತ್ತೆ. ಅದೇ ಟ್ಯಾಪಿಂಗ್ ವರ್ಡನ್ನು ಕುಮಾರಸ್ವಾಮಿಯವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರ ಬಾಯಿಂದನೇ ಬರುತ್ತೆ. ಮತ್ತೆ ಅದನ್ನು ಮೆಲ್ಲ ಟರ್ನ್ ಮಾಡಿ ರೆಕಾರ್ಡಿಂಗ್ ಇದೆ, ಅದನ್ನೆಲ್ಲ ಬಿಡಬೇಕು. ರಾಹುಲ್ ಗಾಂಧಿ ಹತ್ರ ಏನು ಮಾತಾಡೋರೆ, DK ಶಿವಕುಮಾರ್ ಏನು ಡಿಸ್ಕಸ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು ಏನು ಡಿಸ್ಕಸ್ ಮಾಡಿದ್ದಾರೆ, ಯಾರ್ಯಾರು ಮಾತಾಡಿದ್ದಾರೆ, ಅದೆಲ್ಲ ಫೋನ್ ಟ್ಯಾಪು ಅಂತ ಹೇಳ್ತಾರೆ. ಈಗ ಈ ಲಫಂಗ ಅದೆಲ್ಲ ಇದೆ, ಮೇಲ್ಗಡೆ ಇದೆ ಅಂತ ಹೇಳ್ತಾರೆ. ಹೌದು, ನನಗನ್ಸುತ್ತೆ ಇವನನ್ನು ನಂಬ್ಕೊಂಡೆ ಕುಮಾರಸ್ವಾಮಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ದಿನ ಮಾತಾಡಿರಬೇಕು. ದೇವರಾಜೇಗೌಡ ಏನಿದೆಪ್ಪ ವಸ್ತು, ನಾಳೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರಿಬೇಕಲ್ಲ, ನಾಟಕ ಶುರು ಆಗಬೇಕು. ಬೆಳಿಗ್ಗೆ 7 ಕರೆದುಬಿಟ್ಟು ಒಂದು ಕಡೆ ಇಂಜೆಕ್ಷನ್ ತರಬೇಕು, ಇನ್ನೊಂದು ಕಡೆ ಪ್ರೆಸ್ ಕಾನ್ಫರೆನ್ಸ್ ತರಬೇಕು, ಕೂರ್ಬೇಕು. ನಾಟಕ ನಾಳೆ ಶುರು ಆಗಬೇಕು. ಏನು ನಾಟಕಕ್ಕೆ ನಿಂದು ಇವತ್ತು ವಿಶ್ಲೇಷಣೆ, ಅವ್ರು ವಿಶ್ಲೇಷಣೆ ಮಾಡ್ತಾರೆ ನಾಳೆ. ಅದಕ್ಕೊಂದು 50 ಪೇಪರ್ ಕಟ್ಟಿಂಗ್ ಅಷ್ಟೇ ಅಲ್ವಾ? ಐ ಆಮ್ ಶೋಯಿಂಗ್ ದರ್ ಈಸ್ ಎ ಕ್ಲಿಯರ್ ಕಟ್ ಇಂಡಿಕೇಶನ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದಿಸ್ ಪೀಪಲ್. ಏನು ದೇವರಾಜೇಗೌಡ ಹೇಳ್ತಾನೆ ಅದನ್ನೇ ಕುಮಾರಸ್ವಾಮಿ ಹೇಳ್ತಾರೆ, ಏನು ಕುಮಾರಸ್ವಾಮಿ ಹೇಳ್ತಾನೆ ಅದನ್ನೇ ದೇವರಾಜೇಗೌಡ ಅಟೆಸ್ಟ್ ಮಾಡ್ತಾನೆ, ಅದನ್ನೇ ಇವರು ರಾಜ್ಯಪಾಲರಿಗೆ ಕೊಡ್ತಾರೆ. ಒಬ್ಬ ಸತ್ಯಹರಿಶ್ಚಂದ್ರ ವಂಶದಿಂದ ಬಂದವನು, ಸತ್ಯಹರಿಶ್ಚಂದ್ರ ನನ್ನ ಪರಮಾಪ್ತ ಶ್ರೀ ದೇವರಾಜೇಗೌಡ
ಅಂತ ಬರೀತಾರೆ. ನೀವು ಲೆಟ್ರಲ್ಲಿ ನೋಡಿ, ಶ್ರೀ ದೇವರಾಜೇಗೌಡ ಎಸ್ ನೋಡಿ. ಮತ್ತೆ ಶ್ರೀ ಪ್ರಜ್ವಲ್ ರೇವಣ್ಣ. ಮತ್ತೆ ಉಳಿದವರೆಲ್ಲ ಯಾವನೋ, ಬಟ್ಟೆ ಬಿಚ್ಚುವವರೆಲ್ಲ ಶ್ರೀ, ರೇಪ್ ಮಾಡಿದವರು ಶ್ರೀ, ಅಂಗಾಂಗಗಳನ್ನು ಪ್ರದರ್ಶನ ಮಾಡುವವರು ಶ್ರೀ, SIT ಹೆಡ್ ಅವನ್ ಯಾವನು, DC ಅವಳ್ಯಾವಳು, ಪತ್ರಕರ್ತರು ಅವನ್ ಯಾವನು. ಕಾರ್ಯಕರ್ತರು ಅವಳು ಯಾರು, ಅವಳ್ಯಾವಳು, ಅವಳು ಎಲ್ಲಿ ಅಡ್ಡಡ್ಡ ಮಲಗಿದ್ದಾಳೆ, ಅವಳು ಎಲ್ಲಿಂದ ಮಲಗಿ ಬಂದು, ಅವಳ ಇತಿಹಾಸ ಗೊತ್ತು. ಸಂತ್ರಸ್ತೆಯ ಇತಿಹಾಸಗಳು ನಮಗೆ ಗೊತ್ತು. ಎಲ್ಲೆಲ್ಲಿ ಯಾರ್ಯಾರು ಮೀಟ್ ಮಾಡಿದ್ದಾರೆ ಅಂತ ಗೊತ್ತು. ಎಲ್ಲೆಲ್ಲಿ ಯಾವ ಸೆಟ್ಲ್ಮೆಂಟ್ ಆಗಿದೆ ಅಂತ ಗೊತ್ತು. ಸಮಯ ಬಂದಾಗ ಹೇಳ್ತೀನಿ. ಈಗ ಲಿಂಕ್ ಈಸ್ ಎಸ್ಟಾಬ್ಲಿಷ್ಡ್. ಐ ಥಿಂಕ್ ಜನಗಳಿಗೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗೋದು ಬೇಡ, ಜನಗಳಿಗೆ ಅರ್ಥ ಆದರೆ ಸಾಕು. ನಂಬರ್ 1. ನಂಬರ್ 7 ಸೆಕೆಂಡ್ ಈ ಕಡೆ ಬರುವ ಹೈಕಮಾಂಡ್ ನನ್ನನ್ನು ಬೆನ್ನು ತಟ್ಟಿದ್ರು. 5 ನಿಮಿಷದಲ್ಲಿ ಇವರ ಬೆನ್ನು ತಟ್ಟಿದ್ರು. ತಟ್ಬಿಟ್ಟು ನಾನು ಮಾತ್ರ ಅಲ್ಲ, ನನ್ನನ್ನು ಬಿಟ್ಟಾಕು, ಇಡೀ ಪರಿವಾರ ನಿನ್ನೊಟ್ಟಿಗಿದೆ, ಐ ಆಮ್ ಅಂಡರ್ ಕಂಟ್ರೋಲ್ ಆಫ್ ಹೈಕಮಾಂಡ್. ದೊಡ್ಡವರ ಟೈಮಿಂಗ್ ನೋಡಿಕೊಂಡು ನನಗೆ ಡೆಲ್ಲಿಗೆ ಕರೆದಿದ್ದಾರೆ. ಟೈಮಿಂಗ್ ನೋಡ್ಕೊಂಡು ನಾನು ಡೆಲ್ಲಿಗೆ ಹೋಗ್ಲಿಕ್ಕಿದೆ ಇವತ್ತು ನಾಳೆ. ನಾನು ಹೇಳ್ತಾ ಇರೋದಲ್ಲ, ನನ್ನ ಟ್ರೈನಿಂಗೂ ಅಲ್ಲ. ಈ ಸಂತ್ರಸ್ತೆಯರಿಗೆ ನಾವು ಹೇಳಿದ್ದೀವಿ, ಇದು ಹೋರಾಟ, ಇದರಲ್ಲಿ ಪವರ್ ಟಿವಿ ಮುಚ್ಚಬೇಕಾದ್ರೂ ನಾವು ರೆಡಿ. ನೀವು ನಾಳೆ ಪವರ್ ಟಿವಿ ಮುಚ್ಚಿ ಅಂತ ಆರ್ಡರ್ ಮಾಡಿದ್ರು ವಿ ಆರ್ ರೆಡಿ. ಬಟ್ ಸಂತ್ರಸ್ತರಿಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಡ್ತೀವಿ. ಇದರಲ್ಲಿ ಯಾವ ಪಾರ್ಟಿ, ಯಾವ ಪಕ್ಷ, ಯಾವ ಮನುಷ್ಯ, ಯಾವ ಮುಲಾಜು ಇಲ್ಲ ಅಂತ ಹೇಳಿದ್ವಿ. ಇವತ್ತು ನಾವು ಹೇಳ್ತಾ ಇರೋದ್ರೆ ನಾವು ತೋರಿಸ್ತಾ ಇರೋದು ಸ್ಟ್ರೈಟ್ ಅವೇ ಈ ಬ್ಲೇಮ್ಸ್. ಈ ಪಾಸಸ್ ದ ಕಾರ್ಡ್ ಹೈಕಮಾಂಡ್ ಆಫ್ BJP, ದ ಟಾಪ್ ಮೋಸ್ಟ್ ಲೀಡರ್. ಅದೇ BJP ಅವರು ಈ ಮುಟ್ಟಾಳನ ಸ್ಟೇಟ್ಮೆಂಟ್ಗಳನ್ನು ನಂಬಿಕೊಂಡು ನಂಬಿದ್ದಾರೋ, ಒಟ್ಟಿಗೆ ಇಟ್ಕೊಂಡಿದ್ದಾರೋ, ಸೈಡಲ್ಲಿದ್ದಾನೋ ನನಗೆ ಗೊತ್ತಿಲ್ಲ. ಇವನಿಗೆ ಎಲ್ಲಿವರೆಗೆ ಎಕ್ಸಸ್ ಇದೆ ಅದು ನನಗೆ ಗೊತ್ತಿಲ್ಲ. ವೆದರ್ ಇದು ಬಿಲ್ಡಪ್ಪ ಅಲ್ಲ ರಿಯಲ್ ಎಕ್ಸಸ್ ಆಗಿ ನಮ್ಗೆ ಗೊತ್ತಿಲ್ಲ. ಒಂದು ಕಡೆ ಹೇಳ್ತಾನೆ, ಶಿವರಾಮೇಗೌಡ ನನ್ನನ್ನು ಕರೆದ್ರು, ನಾನು ಓದೆ ಅಂತ ಹೇಳ್ತಾನೆ. ಹೋದಾಗ ನನ್ನ ಪರ್ಸ್ನಲ್ ಏನೋ ಮಾತಾಡಿದ್ರು, ಮತ್ತೆ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳ್ತಾನೆ. ಕರೆಕ್ಟ್. ನನ್ನನ್ನು ಏನೋ ನಿನ್ನನ್ನು ಲೀಡರ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಕ್ಯಾಬಿನೆಟ್ ದರ್ಜೆ. ಈ ಕಡೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ತಾರೆ, DK ಶಿವಕುಮಾರನ್ನು ಅರೆಸ್ಟ್ ಮಾಡ್ತಾರೆ, ಹೈಕಮಾಂಡ್ ನನ್ನೊಟ್ಟಿಗಿದೆ, ಎಲ್ಲ ರೆಡಿ ಇದೆ, ಎಲ್ಲ ರೆಕಾರ್ಡಿಂಗು ಅವ್ರ ಹತ್ರ ಇದೆ ಅಂತ ಹೇಳ್ತಾರೆ. ಈ ಕಡೆ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಬಗ್ಗೆ ಮಾತಾಡ್ತಾರೆ. ಸರಿ, ನಾನು ಹೇಳಿದಲ್ಲ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಅದನ್ನು ಕುಮಾರಸ್ವಾಮಿ ಅವರು ತೋರಿಸ್ತಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. 3 ಕಡೆನೂ ಕುಮಾರಸ್ವಾಮಿ ಅವರು ರಾಹುಲ್ ಗಾಂಧಿಯ ಕಟೌಟನ್ನು ತೆರೆದು ತೋರಿಸಿದ್ದಾರೆ. ಕರೆಕ್ಟ್. ದಿಸ್ ವಿಶ್ಲೇಷಣೆ ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ. ದಿಸ್ ಇಸ್ ಆನ್ ಫೇಸ್. ಆನ್ ಫೇಸ್. ಐ ಥಿಂಕ್ ರಾಜ್ಯಪಾಲರು, SIT ಎಲ್ಲರೂ ಇವರಿಗೂ ನೋಟಿಸ್ ಕೊಡಬೇಕಾಗತ್ತೆ. ಅವನು ಹೇಳ್ತಾನೆ ನೋಡಿ, ಭಾರತ ದೇಶಾದ್ಯಂತ ನಮಗೆ ಗೊತ್ತಿರೋದು ಖಾಲಿ ಕರ್ನಾಟಕದಲ್ಲಿ ಹಂಚವ್ರೆ ಅಂತ. ಅದನ್ನು ಹಾಸನದ ವ್ಯಾಪ್ತಿಯಲ್ಲಿ ಹಂಚವ್ರೆ, ಎಲೆಕ್ಷನ್ಗಾಗಿ ಹಂಚಿದ್ದಾರೆ ಅಂತ ಎಲ್ಲ ಜನಗಳು ಅಂದ್ಕೊಂಡಿರೋದು. ಹೌದಲ್ವ? ನಾವು ಅಂದ್ಕೊಂಡಿರೋದು ಹಂಗೆ. ಮತ್ತೆ ಕರ್ನಾಟಕದಲ್ಲಿ ಹಂಚಿ ಹೋಗಿದೆ ವಾಟ್ಸಪ್ಗಳ ಮುಖಾಂತರ. ಪೆನ್ ಡ್ರೈವ್ ಏನು ಬೆಂಗಳೂರಿಗೆ ಬಂದು ಯಾರು ಡೆಲಿವರಿ ಮಾಡಿಲ್ಲ. ವಾಟ್ಸಪ್ಗಳು, ಯೂಟ್ಯೂಬರ್ಸ್ಗಳು ವೈರಲ್ ಆಗಿಬಿಟ್ಟಿದೆ. ಕರೆಕ್ಟ್. ದಟ್ಸ್ ಅವನು ಹೇಳ್ತಾನೆ. ಬಟ್ ಇಂಡಿಯಾದಲ್ಲಿ ಪೂರಾ ಹಂಚಿದೆ, 1 ಲಕ್ಷ. ಪುನಃ ಇಲ್ಲಿನೂ ಹೇಳ್ತಾನೆ ನೋಡಿ, ಈಸ್ ಕನ್ಫರ್ಮಿಂಗ್ ಅಗೈನ್ 1 lakh ಭಾರತದಾದ್ಯಂತ. ಅವನು ಹೇಳ್ತಾನೆ, ಹಾಗಾದರೆ 1 ಲಕ್ಷ ಇವರು ರಿಕವರಿ ಮಾಡಲಿ ನೋಡುವ, 1 ಲಕ್ಷ ಜನರನ್ನು ಅರೆಸ್ಟ್ ಮಾಡಲಿ ನೋಡುವ. ಯಾಕೆ SIT ಅವರು ಲೆಟರ್ ಬಿಟ್ಟರು? SIT ಅವರು ಏನಕ್ಕೆ ಲೆಟರ್ ಬಿಟ್ಟರಂದರೆ, ಯಾರ್ಯಾರು ಮೊಬೈಲಲ್ಲಿ ಈವನ್ ಇಟ್ಕೊಂಡ್ರು ಅಂಥ ದೃಶ್ಯಗಳನ್ನು, ಸಂತ್ರಸ್ತೆಯರ ದೃಶ್ಯಗಳನ್ನು ನೀವು ಇಟ್ಕೊಂಡ್ರೂ ಅದು ಅಪರಾಧ, ಅದನ್ನು ಡಿಲೀಟ್ ಮಾಡಿ. ಯಾರಿಗೂ ಫಾರ್ವರ್ಡ್ ಮಾಡಿದ್ರು ಅದು ಅಪರಾಧ, ಅದನ್ನು ಡಿಲೀಟ್ ಮಾಡಿ. ಯಾರು ಪೆನ್ ಡ್ರೈವನ್ನು ನಿಮ್ಮ ಹತ್ರ ಇಟ್ಕೊಂಡ್ರು ಅದು ಅಪರಾಧ, ಅದನ್ನು ಈ ಸೆಕ್ಷನ್ ಮೂಲಕ ನೀವು ಡಿಲೀಟ್ ಮಾಡಬೇಕು. ಎಲ್ಲಾದರೂ ಸಿಕ್ಕಾಕೊಂಡ್ರೆ ನೀವು ಕಾನೂನಲ್ಲಿ ತಪ್ಪಿತಸ್ಥರೆ, ನೀವು ಅದರ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಅಂತ. ಇವನಿಗೆ ಅದರಲ್ಲಿ ಅಬ್ಜೆಕ್ಷನ್ ಇದೆ. ಯಾಕೆ ಅಂದರೆ ಈ ವಿಕೃತ ಕಾಮಿಗೆ ಇನ್ನೂ ಅದು ಹರಿದಾಡಬೇಕನ್ನುವ ಮನಸ್ಥಿತಿ ಇದೆ.
ಹಂಚಿದ್ದು ಹೋಗ್ಬೇಕಲ್ಲ. ದೇವೇಗೌಡರ ಕುಟುಂಬ ಇನ್ನೂ ಅವನೇ ಹೇಳ್ತಾನಲ್ಲ, ರೇವಣ್ಣನ ಕುಟುಂಬ ಇನ್ನೂ ಸರ್ವನಾಶ ಆಗಬೇಕು, ನಾನು ನೋಡಬೇಕು, ನಾನು ಮಲಗಿದ್ದೆ ಶಯನ ಸ್ಥಿತಿಯಲ್ಲಿ. SI ಯಾರಾದರೂ ಖುಷಿ ಪಡಬೇಕು. SIT ಈಸ್ ಟೇಕನ್ ಎ ರೈಟ್ ಸ್ಟೆಪ್, ನಾಟ್ ಟು ಫಾರ್ವರ್ಡ್, ನಾಟ್ ಟು ಸ್ಟೋರ್, ನಾಟ್ ಟು ಕೀಪ್, ನಾಟ್ ಟು ಟೆಲಿಕಾಸ್ಟ್. ಇವನಿಗೇನಕ್ಕೆ ಬೇಜಾರಾಯಿತು SIT ಆ ನಡೆಯಿಂದ? ಒಂದು ಲಕ್ಷ ಹಂಚಿದ್ದೀವಿ, 1 ಲಕ್ಷ ಅಂತ ಎರಡೆರಡು ಸಲ ನಂಬರ್ ಹೇಳ್ತಾನೆ. ಮ್ಯಾಚ್ ಆಗ್ತಾ ಇದೆ ನೋಡಿ. ಟ್ರೈನಿಂಗ್ ಯಾರು ಕೊಟ್ಟಿದ್ದಾರೆ ಅಂತ ಇವತ್ತು ಜನಗಳಿಗೆ ಪರ್ಫೆಕ್ಟ್ ಗೊತ್ತಾಗ್ತಾ ಇದೆ. ಇದು ಯಾರ್ದು ಟ್ರೈನಿಂಗು? ಮಹಾನಾಯಕಂದ, ಖಳನಾಯಕಂದ. ಮಹಾನಾಯಕನೇ ಬೇರೆ, ಖಳನಾಯಕನೇ ಬೇರೆ ಇರ್ಬೋದು. We are not to judge. We are analyzing, brother. Brother, we are analyzing. Whose training it is, brother? We are analyzing. Why you talk same, brother? We are analyzing. ಇದು ವಿಶ್ಲೇಷಣೆ ಅಷ್ಟೇ.